ಮಂಡ್ಯದಲ್ಲಿ ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ದರ್ಶನ್ ಮತಬೇಟೆಯನ್ನು ನಡೆಸಿದ್ದಾರೆ. ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಭರ್ಜರಿಯಾಗಿ ಕ್ಯಾಂಪೇನ್ ಅನ್ನು ನಡೆಸಿದ್ದಾರೆ. ರೋಡ್ ಶೋವನ್ನು ನಡೆಸೋ ಮೂಲಕ ರೋಡ್ ಶೋ ವೇಳೆ ದರ್ಶನ್ ಅಭಿಮಾನಿಯೊಬ್ಬರು ಕಣ್ಣೀರನ್ನು ಹಾಕಿದ್ದಾರೆ. ದರ್ಶನ್ ಅವರನ್ನು ನೋಡಿ ಖುಷಿಯನ್ನು ತಡೆಯೋದಕ್ಕೆ ಆಗದೆ ಕಣ್ಣೀರು ಹಾಕಿದ್ದಾರೆ. ಕಣ್ಣೀರು ಹಾಕಿದ ಬಾಲಕಿಯನ್ನ ದರ್ಶನ್ ಅವರು ಸಮಾಧಾನ ಪಡಿಸಿದ್ದಾರೆ. ಫೋಟೋಗೆ ಪೋಸ್ ಕೊಟ್ಟು ಬಾಟಲನ್ನು ಕೊಟ್ಟಂತಹ ನಟ ದರ್ಶನ್ ಅವರು. ಮಂಡ್ಯದಲ್ಲಿ ನಡೆದಂತಹ ಘಟನೆ ಇದು. ಇವತ್ತು ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರಪುರ ಇವತ್ತು ಪ್ರಚಾರವನ್ನು ಮಾಡ್ತಾ ಇದ್ರು, ರೋಡ್ ಶೋ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ನೋಡಿ ದೃಶ್ಯಾವಳಿಯಲ್ಲಿ ಒಬ್ಬರು ಅಭಿಮಾನಿ ದರ್ಶನ್ ಅವರನ್ನು ನೋಡಿ ಖುಷಿಯಿಂದಾಗಿ ಕಣ್ಣೀರನ್ನು ಹಾಕ್ತಾರೆ. ಅವರನ್ನು ಸಮಾಧಾನ ಪಡಿಸಿ ಅವ್ರ ಜೊತೆ ಒಂದು ಸೆಲ್ಫಿಗೆ ಒಂದು ಪೋಸ್ ಕೊಟ್ಟು ಆ ಬಳಿಕ ಒಂದು ನೀರಿನ ಬಾಟಲನ್ನು ಕೊಟ್ಟು ಅವರನ್ನು ಸಮಾಧಾನ ಪಡಿಸುವಂಥ ಕೆಲಸವನ್ನು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮಾಡಿದ್ದಾರೆ. ಆಯ್ತಾ ಏನಕ್ಕಪ್ಪ ಕಣ್ಣೀರು ಹಾಕಿದ್ದು? ಅವ್ರು ಫಸ್ಟ್ ಟೈಮ್ ನೋಡಿದ್ದು, ಅವ್ರು ನನ್ನ ಕರೆದು ಗುರುತಿಸಿದ್ರು ಬಾಯಿಲಿ ಅಂತ. ಆ್ಯಂಡ್ ಅವ್ರು ಡೈಯಾರ್ಡ್ ಫ್ಯಾನ್. ನಾನು ಈ ಥರ ನಮ್ಗೆ ದೇವರಿದ್ದಂಗೆ. ಚಿಕ್ಕ ವಯಸ್ಸಿಂದ ಫ್ಯಾನ್, ತುಂಬ ಇಷ್ಟ ಅವ್ರಂದರೆ. ಅದಕ್ಕೆ ಕರೆದ್ರಲ್ಲ ಆಗ ನನ್ನ ಅಂತ ಡೌಟ್ ಆಯಿತು. ಆಮೇಲೆ ಕರೆದು ಶೇಕ್ ಹ್ಯಾಂಡ್ ಅವ್ರ ಕಾಲು ಆಶೀರ್ವಾದ ತಗೊಂಡೆ, ಬಿದ್ದು ಖುಷಿ ಆಯಿತು. ದೇವ್ರನ್ನೇ ನೋಡ್ದಂಗೆ ಆಯ್ತು ಒಂದ್ಸಲ. ಏನಕ್ಕಪ್ಪ ಕಣ್ಣೀರು ಹಾಕಿದ್ದು? ಅವ್ರು ಫಸ್ಟ್ ಟೈಮ್ ನೋಡಿದ್ದು, ಅವ್ರು ನನ್ನ ಕರೆದು ಗುರುತಿಸಿದ್ರು ಬಾಯಿಲಿ ಅಂತ. ಆ್ಯಂಡ್ ಅವ್ರು ಡೈಯಾರ್ಡ್ ಫ್ಯಾನ್. ನಾನು ಈ ಥರ ನಮ್ಗೆ ದೇವರಿದ್ದಂಗೆ. ಚಿಕ್ಕ ವಯಸ್ಸಿಂದ ಫ್ಯಾನ್, ತುಂಬ ಇಷ್ಟ ಅವ್ರಂದರೆ. ಅದಕ್ಕೆ ಕರೆದ್ರಲ್ಲ ಆಗ ನನ್ನ ಅಂತ ಡೌಟ್ ಆಯಿತು. ಆಮೇಲೆ ಕರೆದು ಶೇಕ್ ಹ್ಯಾಂಡ್ ಅವ್ರ ಕಾಲು ಆಶೀರ್ವಾದ ತಗೊಂಡೆ, ಬಿದ್ದು ಖುಷಿ ಆಯಿತು. ದೇವ್ರನ್ನೇ ನೋಡ್ದಂಗೆ ಆಯ್ತು ಒಂದ್ಸಲ. ಏನಕ್ಕಪ್ಪ ಕಣ್ಣೀರು ಹಾಕಿದ್ದು? ಅವ್ರು ಫಸ್ಟ್ ಟೈಮ್ ನೋಡಿದ್ದು, ಅವ್ರು ನನ್ನ ಕರೆದು ಗುರುತು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.